ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಸುಪ್ರೀತಾ. ದಾತ್ರಿ ಡ್ರೀಮ್ಗೆ ಎಲ್ರಿಗೂ ಸ್ವಾಗತ. ಈಗ ನಕ್ಷತ್ರಗಳಲ್ಲಿ 13ನೆಯ ನಕ್ಷತ್ರ ಹಸ್ತ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ. ಕನ್ಯಾ ರಾಶಿಯಲ್ಲಿ 3 ನಕ್ಷತ್ರ ಬರುತ್ತೆ. ಉತ್ತರ ಪಾಲ್ಗುಣಿಯ 3 ಪಾದಗಳು, ಹಸ್ತ ನಕ್ಷತ್ರದ 4 ಪಾದಗಳು, ಚಿತ್ತ ನಕ್ಷತ್ರದ 2 ಪಾದಗಳು. ಅದರಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದ ಬಗ್ಗೆ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ 30 ಡಿಗ್ರಿಯಲ್ಲಿ 10 ಡಿಗ್ರಿ 1 ನಿಮಿಷದಿಂದ 23 ಡಿಗ್ರಿ 20 ನಿಮಿಷದವರೆಗೆ ಈ ಹಸ್ತ ನಕ್ಷತ್ರ ವಿಸ್ತಾರವಾಗಿದೆ. ಅಂದರೆ ಯಾರು ಒಂದು ಕನ್ಯಾ ರಾಶಿಯಲ್ಲಿ ಜನಿಸಿರ್ತೀರಾ, ನಿಮ್ಮ ಜಾತಕದಲ್ಲಿ ಚಂದ್ರ 10 ಡಿಗ್ರಿ 1 ನಿಮಿಷದಿಂದ 23 ಡಿಗ್ರಿ 20 ನಿಮಿಷದ ಒಳಗಡೆ ಇದ್ದರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಹಸ್ತ ನಕ್ಷತ್ರ ಆಗಿರುತ್ತದೆ ಅನ್ನೋದೇ ಇದರ ಅರ್ಥ. ಈ ನಕ್ಷತ್ರದ ಸಿಂಬಲ್ ಬಂದು ಕೈ ಅಥವಾ ಮುಷ್ಟಿ. ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಚಂದ್ರಗ್ರಹ. ಹಾಗೆ ಈ ನಕ್ಷತ್ರ ಸಂಪೂರ್ಣವಾಗಿ ಕನ್ಯಾ ರಾಶಿಗೆ, ಅಂದರೆ ಇದರ 4 ಪಾದಗಳು ಸಹ ಕನ್ಯಾ ರಾಶಿಯಲ್ಲಿ ಬರುವುದರಿಂದ ಈ ಕನ್ಯಾ ರಾಶಿ ಅನ್ನುವುದು ಕಾಲಚಕ್ರದಲ್ಲಿ 6ನೇ ಮನೆ. 6ನೇ ಮನೆ ಬಂದು ಕೆಲಸ, ವೃತ್ತಿ. ಇಲ್ಲಿ ಹಸ್ತ ನಕ್ಷತ್ರದ ಮೂಲಕ ಚಂದ್ರನ ಪವರ್ ಇದೆ ಈ ಕನ್ಯಾ ರಾಶಿಗೆ. ಜೀವನದಲ್ಲಿ ಏನಾದರೂ ಒಂದು ಉನ್ನತ ಹಂತಕ್ಕೆ ಹೋಗಿ ಒಳ್ಳೆಯ ಪೊಸಿಷನ್ಗೆ ಹೋಗಿ ಅಚೀವ್ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬರಬೇಕಾದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ 6ನೇ ಮನೆ. ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬ ಕಾಮ್ ಆಗಿ ಇರ್ತಾರೆ, ಸೆನ್ಸಿಟಿವ್ ಇರ್ತಾರೆ. ಈ ಕನ್ಯಾ ರಾಶಿಯ ಸಿಂಬಲ್ ಬಂದು ವುಮೆನ್. ಕನ್ಯಾ ರಾಶಿ ರೆಪ್ರೆಸೆಂಟ್ಸ್ ಅ ಬ್ಯೂಟಿಫುಲ್ ವುಮೆನ್. ಕನ್ಯಾ ರಾಶಿ 10 ಡಿಗ್ರಿ 1 ನಿಮಿಷದಿಂದ 23 ಡಿಗ್ರಿ 20 ನಿಮಿಷ, ಇದರಲ್ಲಿ ಈಗ ಚಂದ್ರ. ಸೊ 2 ಫೀಮೇಲ್ ಎನರ್ಜಿ ವರ್ಕಿಂಗ್ ಟುಗೆದರ್ ನಾವು. ಹಾಗಾಗಿ ಈ ನಕ್ಷತ್ರದವರು ತುಂಬ ಕಾಮ್ ಆಗಿರ್ತಾರೆ, ಸೆನ್ಸಿಟಿವ್ ಆಗಿರ್ತಾರೆ. ದೇ ಆರ್ ಸೆನ್ಸಿಟಿವ್ ಟವರ್ಡ್ಸ್ ಅದರ್ಸ್ ಫೀಲಿಂಗ್ಸ್ ಬಿಕಾಸ್ ಆಫ್ ಮೂನ್. ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ತಾರೆ. ನಮ್ಮ ಸುತ್ತ ಏನೇನು ನಡೀತಾ ಇದೆ, ಯಾರ್ಯಾರಿದ್ದಾರೆ, ಇವರೇನು ಮಾಡ್ತಾ ಇದ್ದಾರೆ, ಇವರ ಆ್ಯಕ್ಟಿವಿಟೀಸ್ ಏನೇನಿದೆ ಅಂತ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಯಾಕಂದರೆ ಈ ಕನ್ಯಾ ರಾಶಿಗೆ ಅಧಿಪತಿ ಬುಧ. ಬುಧನ ಪ್ರಮುಖವಾದಂತಹ ಗುಣ ಬಂದು ಅಬ್ಸರ್ವೇಷನ್. ಆದ್ದರಿಂದ ಇವರು ಸುತ್ತ ಏನು ನಡೀತಾ ಇದೆ, ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡುವಂಥ ಒಂದು ಮನಸ್ಸು ಇವರಿಗೆ ಇರುತ್ತೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸೌಮ್ಯವಾಗಿ ಮಾತನಾಡುವಂತಹ ಮಧುರ ಭಾಷೆಗಳಾಗಿರ್ತಾರೆ ಇವರು. ನೆಕ್ಸ್ಟ್, ಈ ನಕ್ಷತ್ರದವರು ಯಾರನ್ನು ಅಷ್ಟು ಸುಲಭವಾಗಿ ನಂಬಲ್ಲ. ಕನ್ಯಾ ರಾಶಿ ಅನ್ನೋದು ಬುಧನ ಉಚ್ಚ ಸ್ಥಾನವಾಗಿದೆ. ಅಂತಹ ಬುಧನಲ್ಲಿ ಚಂದ್ರ ಬಂದಾಗ ಬುಧನ ಬುದ್ಧಿಶಕ್ತಿ, ಚಂದ್ರ ಮನಸ್ಸಿಗೆ ಕಾರಕ. ಈ ಮನಸ್ಸು ಮತ್ತು ಬುದ್ಧಿಶಕ್ತಿ ಒಟ್ಟಾಗಿದ್ದಾಗ ಯಾರೂ ಕೂಡ ಒಬ್ಬರನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಕನ್ಯಾ ರಾಶಿಯವರು ಯಾರನ್ನು ಅಷ್ಟು ಬೇಗ ಸುಲಭವಾಗಿ ನಂಬಲ್ಲ. ಇವರೇನು, ಇವರ ಹಿನ್ನೆಲೆ ಏನು ಎಲ್ಲನೂ ಒಂದು ರೀತಿ ತಿಳ್ಕೊಂಡು ಆಮೇಲೆ ಒಬ್ಬರನ್ನು ನಂಬುವಂಥ ಗುಣ ಇರುತ್ತೆ ಇವರಲ್ಲಿ. ಆದರೆ ಇವರು ಒಂದು ಸಲ ಒಬ್ಬರ ಮೇಲೆ ನಂಬಿಕೆ ಇಟ್ಟರೆ ಅವರನ್ನು ಲೈಫ್ ಲಾಂಗ್ ನಂಬ್ತಾರೆ. ಇದು ಇವರ ಪ್ರಮುಖವಾದಂತಹ ಗುಣ. ಇನಿಷಿಯಲಿ ಒಂದು ಸಲ ಇವರ ನಂಬಿಕೆ ಗಳಿಸೋದು ತುಂಬ ಕಷ್ಟ. ಆದರೆ ಒಂದು ಸಲ ಇವರು ನಂಬಿಕೆ ಇಟ್ಟರು ಅಂತ ಅಂದರೆ ಮತ್ತೆ ಅವರು ಯಾವತ್ತಿದ್ರೂ ನಮ್ಮನ್ನು ಕೊನೆವರೆಗೂ ನಂಬುವಂಥ ಗುಣ ಈ ನಕ್ಷತ್ರದಲ್ಲಿ ಇದೆ. ನೆಕ್ಸ್ಟ್, ಇವರಿಗೆ ಕೋಆಪರೇಟಿವ್ ನೇಚರ್ ಇರುತ್ತೆ. ಅಂದರೆ ಯಾರ ಜೊತೆ ಬೇಕಾದರೂ ಹೊಂದಿಕೊಂಡು ಹೋಗುವಂತಹ ಕ್ಯಾರೆಕ್ಟರ್ ಇರುತ್ತೆ ಈ ಹಸ್ತ ನಕ್ಷತ್ರದವರಿಗೆ. ಆದರೆ ಇದು ಕಾಲಚಕ್ರದಲ್ಲಿ 6ನೇ ಮನೆ ಆಗಿರೋದ್ರಿಂದ ಕೆಲವೊಂದು ಸಲ ಇವರಿಗೆ ಅಡ್ವಾಂಟೇಜ್ ಆಗೋದಾದರೆ ಮಾತ್ರ ಕೈ ಜೋಡಿಸ್ತಾರೆ. ಇಲ್ಲ ಅಂತಂದರೆ ಕೈ ಜೋಡಿಸ್ತಾರೆ, ಬಟ್ ಯಾವುದೇ ಥರದ ಮನಸ್ಸಾರೆ ಹೆಚ್ಚಿಗೆ ಸಹಾಯ ಮಾಡಲಿಕ್ಕೆ ಹೋಗಲ್ಲ. ಅಂದರೆ ಇವರಿಗೂ ಒಂದು ರೀತಿ ಅದರಿಂದ ಬೆನಿಫಿಟ್ ಇರುವಂಥ ಸಂದರ್ಭದಲ್ಲಿ ಇವರು ಎಲ್ಲರ ಜೊತೆ ಕೋಆಪರೇಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಇವರ ಒಂದು ಗುರಿ ಏನಿರುತ್ತೆ ಅದರ ಕಡೆ ಗಮನ ಕೊಡ್ತಾರೆ. ಯಾಕಂದರೆ ಇದು ಬುಧನ ರಾಶಿ. ಬುಧ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಕ್ಕಂಥ ಗ್ರಹ. ಬುಧ ತನಗೆ ಏನಾದರೂ ಒಳ್ಳೆಯದಾಗುತ್ತೆ ಅಥವಾ ಅಡ್ವಾಂಟೇಜ್ ಇದೆ ಅಂದರೆ ಮಾತ್ರ ಒಂದು ಕೆಲಸದಲ್ಲಿ ಬೇರೆಯವರ ಜೊತೆ ಇನ್ವಾಲ್ವ್ ಆಗಲಿಕ್ಕೆ ಬಿಡುತ್ತೆ. ಇಲ್ಲ ಅಂದರೆ ಹೆಚ್ಚಾಗಿ ಯಾರ ಜೊತೆನೂ ಕೋಆಪರೇಟಿವ್ ಮಾಡಲ್ಲ ಬುಧ. ಇದೇ ಗುರು ಮತ್ತು ಬುಧನಿಗೆ ಇರುವಂಥ ಡಿಫರೆನ್ಸ್. ಗುರು ಯಾವುದೇ ಥರದ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಒಬ್ಬರ ಜೊತೆ ಇದ್ದು ಸಹಾಯ ಮಾಡುವಂತಹ ಗ್ರಹ. ಆದರೆ ಬುಧ ತನಗೆ ಏನಾದರೂ ಒಂದು ಬೆನಿಫಿಟ್ ಇದ್ದರೆ ಮಾತ್ರ ಬೇರೆಯವರ ಜೊತೆ ಕೈ ಜೋಡಿಸ್ತಕ್ಕಂತಹ ಗ್ರಹ. ನೆಕ್ಸ್ಟ್, ಈ ಹಸ್ತ ನಕ್ಷತ್ರ ಅನ್ನೋದು ಒಂದು ರೀತಿ ಸೆಕೆಂಡರಿ ಇನ್ಕಮ್ಗೆ ಬಹಳ ಪ್ರಮುಖವಾಗಿ ಬರ್ತಕ್ಕಂತಹ ನಕ್ಷತ್ರ. ಅಂದರೆ ಇವರು ಏನಾದರೂ ಒಂದು ಒಳ್ಳೆ ಹುದ್ದೆಗೆ ಹೋದಂತಹ ಸಂದರ್ಭದಲ್ಲಿ ಅದರಿಂದ ಬರುವಂತಹ ದುಡ್ಡನ್ನು ಬೇರೆ ಕಡೆ ಎಲ್ಲಾದರೂ ಒಂದು ರೀತಿ ಇನ್ವೆಸ್ಟ್ ಮಾಡಿ ಅದರಿಂದ ಇನ್ನೊಂದು ಇನ್ಕಮ್ ಜನರೇಟ್ ಮಾಡಿಕೊಳ್ಳುವಂತಹ ಒಂದು ನಕ್ಷತ್ರ ಈ ಹಸ್ತ ನಕ್ಷತ್ರ. ಯಾಕಂತ ಅಂದರೆ ಇದು ಬುದ್ಧಿವಂತಿಕೆಗೆ, ಬುಧನ ಆಧಿಪತ್ಯಕ್ಕೆ ಬರ್ತಕ್ಕಂಥ ಕನ್ಯಾ ರಾಶಿಗೆ ಸೇರುವುದರಿಂದ ಇವರು ಎಷ್ಟೇ ಸಂಪಾದಿಸಿದ್ರು ಅದನ್ನು ಬೇರೆ ಕಡೆಗೆ ಒಂದು ಎಲ್ಲಾದರೂ ಇನ್ವೆಸ್ಟ್ ಮಾಡೋದಿರ್ಬೋದು ಅಥವಾ ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಗೆ ಹಾಕೋದಿರ್ಬೋದು, ಈ ಥರದ ಕಡೆಗೆ ಇನ್ವೆಸ್ಟ್ ಮಾಡಿ ಇನ್ನೊಂದು ಸೆಕೆಂಡರಿ ಇನ್ಕಮ್ನ ಪಡೆಯುವುದಕ್ಕೆ ಇದು ಪ್ರಮುಖವಾಗಿ ಬರ್ತಕ್ಕಂತಹ ನಕ್ಷತ್ರ.
ನೆಕ್ಸ್ಟ್, ಇವರಿಗೆ ಯಾವುದಾದ್ರೂ ವಿಚಾರವನ್ನು ಸ್ವಲ್ಪ ಹೇಳಿದರೂ ಕೂಡ ಅದನ್ನು ಇಮ್ಮಿಡಿಯೇಟ್ ಆಗಿ ಗ್ರಹಿಸಿಕೊಳ್ಳುವಂಥ ಶಕ್ತಿ ಇರುತ್ತೆ ಇವರ ಹತ್ರ. ಸ್ವಲ್ಪ ಹೇಳಿದರೆ ಸಾಕು, ಇದು ಇದೇ ಇರುತ್ತೆ, ಇದೇ ವಿಚಾರ, ಇದು ಹೀಗೆ ಆಗುತ್ತೆ, ಈ ರೀತಿ ಥಿಂಕ್ ಮಾಡಬೇಕು, ಈ ರೀತಿ ಕೆಲಸ ಮಾಡಬೇಕು ಅಂತ ಟಕ್ ಟಕ್ ಹೇಳ್ತಾರೆ. ಆ ಶಕ್ತಿ ಇರುತ್ತೆ ಇವ್ರ ಹತ್ರ. ನೆಕ್ಸ್ಟ್, ದಿಸ್ ನಕ್ಷತ್ರ ರೆಪ್ರೆಸೆಂಟ್ಸ್ ಎಂಟರ್ಪ್ರೆನರ್. ದೇ ಆರ್ ವೆರಿ ಬಿಸ್ನೆಸ್ ಮೈಂಡೆಡ್ ಪೀಪಲ್. ಕನ್ಯಾ ರಾಶಿ ಹಸ್ತ ನಕ್ಷತ್ರದವರಿಗೆ ಬೇರೆಯವರ ಅಂಡರ್ ಕೆಲಸ ಮಾಡುವುದಕ್ಕಿಂತ ತಾನೇ ಸ್ವತಃ ಬಿಸ್ನೆಸ್ ಮಾಡುವ ಮನಸ್ಸಿರುತ್ತೆ. ಹೆಚ್ಚಾಗಿ ಈ ನಕ್ಷತ್ರದವರು ವ್ಯಾಪಾರ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಅವರು ಒಂದು ಜಾಬ್ ಮಾಡ್ತಾ ಇದ್ದರೂ ಸಹ, ಒಬ್ಬರ ಅಂಡರ್ ಜಾಬ್ ಮಾಡ್ತಾ ಇದ್ದರೂ ಸಹ ಅವರು ಓನ್ ಬಿಸ್ನೆಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗೆ ಇವರು ಲೈಫಲ್ಲಿ 2 ಥರ ಲೈಫ್ ಸ್ಟೈಲ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಸಾಮಾನ್ಯವಾಗಿ. ಅಂದರೆ ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡಿರ್ತಾರೆ, ಹಾಗೆ ಮಿಡಲ್ ಕ್ಲಾಸ್ ಇರ್ಬೋದು ಅಥವಾ ಬಡ ಕುಟುಂಬದಲ್ಲಿ ಇರ್ಬೋದು. ಈ ಥರ ಇವರು ಎರಡರಲ್ಲೂ ಸಾಮಾನ್ಯವಾಗಿ 2 ಥರದ್ರಲ್ಲೂ ಜೀವನ ಮಾಡಿರ್ತಾರೆ ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರು. ಆದ್ದರಿಂದ ಇವರು ಒಂದು ಪರ್ಟಿಕ್ಯುಲರ್ ಲೈಫ್ ಸ್ಟೈಲಿಗೆ ಎಡಿಕ್ಟ್ ಆಗಲ್ಲ. ಅಂದರೆ ಲಕ್ಸುರಿ ಬಂದ ತಕ್ಷಣ ನಾನು ಫುಲ್ ಲಕ್ಸುರಿಯಲ್ಲೇ ಇರ್ತೀನಿ, ಅದರಲ್ಲೇ ಒಂದು ಜೀವನ ಮಾಡ್ತೀನಿ, ಈ ಥರದನ್ನು ಇವರು ಮಾಡಲ್ಲ. ಅದರ ಬದಲು ಇವರು 2 ಥರ ಲೈಫಿಗೂ, ಅಂದರೆ ಏನೇ ಬಂದರೂ ಪ್ಲ್ಯಾನ್ ಎ ಇದ್ದರೂ ಅದಕ್ಕೆ ಪ್ಲ್ಯಾನ್ ಬಿನೇ ಇವರು ಮಾಡ್ಕೊಂಡಿರ್ತಾರೆ. ಅಂದರೆ ಇವಾಗ ಇವತ್ತು ಲಕ್ಸುರಿ ಇದೆ, ನಾಳೆ ಅಕಸ್ಮಾತ್ ತೊಂದರೆ ಆದರೆ ಏನು ಮಾಡೋದು, ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇವರು 2 ಥರ ಲೈಫ್ ಸ್ಟೈಲಿಗೂ ಅಡ್ಜಸ್ಟ್ ಆಗುವಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ. ಮತ್ತು ಈ ನಕ್ಷತ್ರದವರಿಗೆ ಮನೆ ಬಗ್ಗೆ ಜಾಸ್ತಿ ಆಸಕ್ತಿ ಇರುತ್ತೆ. ಅಂದರೆ ಮನೆಯಲ್ಲಿ ಏನು ಬೇಕು, ಇವರ ಫ್ಯಾಮಿಲಿಯಲ್ಲಿ ಏನು ಅವಶ್ಯಕತೆ ಇದೆ, ಅದನ್ನೆಲ್ಲ ಕೂಡ ಮೊದಲೇ ಫ್ಯಾಮಿಲಿಯಲ್ಲಿ ಕೇಳುವುದಕ್ಕೆ ಮುಂಚೆನೇ ತಂದು ಕೊಡುವಂತಹ ಗುಣ ಈ ಕನ್ಯಾ ರಾಶಿಯಲ್ಲಿ ಇರುತ್ತೆ. ಯಾಕಂತಂದರೆ ಮೊದಲೇ ಹೇಳಿದೆ, ಇವರು ಅಬ್ಸರ್ವೇಷನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಈ ರೀತಿಯ ಅಬ್ಸರ್ವೇಷನ್ ಕ್ವಾಲಿಟಿ ಇವ್ರ ಹತ್ರ ಇರುವುದರಿಂದ ತನ್ನ ಮನೆಯಲ್ಲಿ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಒಬ್ಬರು ಕೇಳುವುದಕ್ಕಿಂತ ಮುಂಚೆನೇ ತಂದು ಕೊಡುವಂಥ ಗುಣ ಹೆಚ್ಚಾಗಿದೆ ಇವರಲ್ಲಿ. ಹಾಗೆ ಇವರ ಜೊತೆಯಲ್ಲಿ ಇರುವವರ ಬಿಹೇವಿಯರ್ ಸ್ವಲ್ಪ ಚೇಂಜ್ ಆದರೂ ಕೂಡ ಇವರಿಗೆ ಗೊತ್ತಾಗಿ ಬಿಡುತ್ತೆ. ಇವರ ಆಪ್ತ ಸ್ನೇಹಿತರಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವರ ನಡವಳಿಕೆಯಲ್ಲಿ ಬದಲಾವಣೆ ಆಗ್ತಾ ಇದ್ದರೆ ಮೊದಲು ಇವರು ಕಂಡುಹಿಡಿತಾರೆ. ಯಾಕಂದರೆ ಬುಧನ ಅಬ್ಸರ್ವೇಷನ್ ಪವರ್ ಇಲ್ಲಿದೆ. ಆದ್ದರಿಂದ ಅಬ್ಸರ್ವೇಷನ್ ಮಾಡಿ ಏನಾದರೂ ಚೇಂಜಸ್ ಆಗ್ತಾ ಇದೆ ಅಂತ ಗೊತ್ತಾದರೆ ಅದು ಫಸ್ಟ್ ತಿಳ್ಕೊಳ್ಳುವಂಥದ್ದು ಇವರೇ. ನೆಕ್ಸ್ಟ್, ಈ ನಕ್ಷತ್ರದವರ ಬಾಡಿ ಲ್ಯಾಂಗ್ವೇಜ್ ಒಂದೇ ತರಹ ಇರುತ್ತೆ ಯಾವಾಗಲೂ. ಇವರು ಸೈಲೆಂಟಾಗಿ ಇರ್ತಾರೆ. ಇವರ ಫೀಲಿಂಗ್ಸ್ ಏನಿದೆ ಅದನ್ನು ಹೊರಗಡೆ ತೋರಿಸ್ಕೊಳ್ಳಲ್ಲ. ಇವರ ಬಾಡಿ ಲ್ಯಾಂಗ್ವೇಜಲ್ಲಿ ಇವರ ಫೀಲಿಂಗ್ಸ್ ನಮಗೆ, ಅಂದರೆ ಕನ್ಯಾ ರಾಶಿಯವರ ಫೀಲಿಂಗ್ಸ್ ಬೇರೆಯವರಿಗೆ ಅರ್ಥ ಆಗಲ್ಲ. ಯಾಕಂತ ಅಂದರೆ ಇವರು ಒಂದೇ ಥರ ಇರ್ತಾರೆ. ಖುಷಿಯಾಗಿದ್ದಾಗ ಸಹ ಅದನ್ನು ಹೆಚ್ಚಾಗಿ ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅದೇ ಥರ ಬೇಜಾರಾದಾಗ ಕೂಡ ಯಾವುದೇ ಥರ ಫೀಲಿಂಗ್ಸ್ನ ತೋರಿಸ್ಕೊಳ್ಳಲ್ಲ. ಈ ಸೀಕ್ರೆಟ್ಸ್ನ, ಅಂದರೆ ಏನಾದರೂ ಒಂದು ವಿಷಯನ ಸೀಕ್ರೆಟ್ ಆಗಿ ಇಡುವಂಥ ಕ್ವಾಲಿಟಿ ಕೂಡ ಈ ನಕ್ಷತ್ರದಲ್ಲಿ ಹೆಚ್ಚಾಗಿದೆ. ಅಂದರೆ ಇವರು ತುಂಬ ಸೀಕ್ರೆಟ್ಸ್ನ ಮೇಂಟೈನ್ ಮಾಡುವಂಥ ಕೆಪಾಬಿಲಿಟಿ ಇದೆ. ಏನೇ ಬಂದರೂ, ಎಂಥ ಕಷ್ಟ ಬಂದರೂ ಯಾವುದಾದ್ರೂ ಒಂದು ವಿಷಯವನ್ನು ಬಿಟ್ಕೊಡಲ್ಲ ಇವರು. ಯಾಕಂತಂದರೆ ಇವರಲ್ಲಿ ಆ ಒಂದು ಕಲೆ ಇದೆ. ಇವರ ಒಳಗೆ ಏನಿದೆ, ಇವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಯಾವತ್ತೂ ಇವರ ಬಾಡಿ ಲ್ಯಾಂಗ್ವೇಜ್ ಮೂಲಕ ಹೊರಗೆ ತೋರಿಸ್ಕೊಳ್ಳಲ್ಲ. ಇದು ಕೂಡ ಮುಖ್ಯವಾಗಿರ್ತಕ್ಕಂತಹ ಗುಣ ಅಂತ ಹೇಳ್ಬೋದು ಈ ನಕ್ಷತ್ರದ್ದು. ನೆಕ್ಸ್ಟ್, ಕಾಲಚಕ್ರದಲ್ಲಿ 6ನೇ ಮನೆಯಾಗಿರ್ತಕ್ಕಂತಹ ಕನ್ಯಾ ರಾಶಿಗೆ ಉತ್ತರ ಫಾಲ್ಗುಣಿ ನಕ್ಷತ್ರದ ಮೂಲಕ ಸೂರ್ಯನ ಪ್ರಭಾವವಿದೆ. ಈಗ ಸೂರ್ಯಗ್ರಹ ನಮಗೆ ಒಳ್ಳೆ ಗುರಿಯನ್ನು ಕೊಡುತ್ತೆ. ನಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದು ಒಂದು IAS ಮಾಡುವಂಥ ಉನ್ನತ ಗುರಿಯನ್ನು ನಮಗೆ ಕೊಟ್ಟರೂ ಕೂಡ ಆ IAS ಎಕ್ಸಾಮ್ ಪ್ರಿಪರೇಷನ್ ಏನಿರುತ್ತೆ, ಆ ಪ್ರಿಪರೇಷನ್ ಮಾಡಲಿಕ್ಕೆ ಮನಸ್ಸು ಬಹಳ ಮುಖ್ಯ. ಅಂದರೆ ನಮ್ಮ ಮನಸ್ಸು ಕೂಡ ಅದರ ಕಡೆ ಇದ್ದಾಗ ಮಾತ್ರ ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾವು ಅಚೀವ್ ಮಾಡಲಿಕ್ಕೆ ಆಗಲ್ಲ. ಅಂದರೆ ನಾವು ಇವಾಗ IAS ಎಕ್ಸಾಮ್ ಕಟ್ಟಬೇಕು ಅಂತ ಹೋಗಿ ಕಟ್ಟಿ ನಾವು ಯಾವುದೇ ಥರದ ಒಂದು ಓದದೆ, ಏನು ಹಾರ್ಡ್ ವರ್ಕ್ ಮಾಡದೇ ಇದ್ದರೆ ನಾವು ಆ ಒಂದು ಎಕ್ಸಾಮ್ನ ಪಾಸ್ ಮಾಡಿ ಆ ಉನ್ನತವಾದ ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮಗೆ ಏನೇ ಆಗಬೇಕಾದ್ರೂ ಮೊದಲು ಮನಸ್ಸು, ಚಂದ್ರ ತುಂಬ ಮುಖ್ಯ. ಅಂದರೆ ನಮ್ಮ ಮನಸ್ಸು, ಗುರಿ ಎರಡೂ ಒಂದೇ ಕಡೆ ಇದ್ದಾಗ ಮಾತ್ರ ನಾವು ಒಂದು ಉನ್ನತ ಹಂತಕ್ಕೆ ಜೀವನದಲ್ಲಿ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಮನಸ್ಸು ನಮಗೆ 6ನೇ ಮನೆ ಅನ್ನೋದು ಒಂದು ಕಾಂಪಿಟೇಷನ್ನ ತೋರಿಸುತ್ತೆ. ನಾವು ಏನೇ ಕಾಂಪಿಟೇಷನ್ನ ಎದುರಿಸಬೇಕಾದರೂ ಮೊದಲು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ನಾವು ಯಾವಾಗ ಮೆಂಟಲಿ ಸ್ಟ್ರಾಂಗ್ ಆಗಿ ಇರ್ತೀವಿ ಆವಾಗ ಏನೇ ಕಾಂಪಿಟೇಷನ್ ಬಂದರೂ ಎದುರಿಸಲಿಕ್ಕೆ ಸಾಧ್ಯ. ಆದ್ದರಿಂದ ದೇವರು ಅಂತಹ ಒಂದು ಮಾನಸಿಕ ಸ್ಥೈರ್ಯ, ಈ ಗುರಿ, ಈ ಮನಸ್ಸು ಎರಡೂ ಒಂದೇ ಕಡೆ ಇರಬೇಕು ಅನ್ನುವ ಕಾರಣದಿಂದ ಗುರಿನ ಸೂರ್ಯಗ್ರಹಕ್ಕೆ ಕೊಟ್ಟರೆ ಆ ಗುರಿಯನ್ನು ತಲುಪುವುದಕ್ಕೆ ನಮಗೆ ಮನಸ್ಸನ್ನು ಚಂದ್ರ ಕೊಡುತ್ತೆ. ಆದ್ದರಿಂದ ಈ ಒಂದು ನಮ್ಮ ಗುರಿಯ ಕಡೆಗೆ ಮನಸ್ಸು ಹೋಗಬೇಕು ಅಂತ ದೇವರು ಹಸ್ತ ನಕ್ಷತ್ರದ ಮೂಲಕ ಚಂದ್ರನ ಪ್ರಭಾವವನ್ನು ಕಾಲಚಕ್ರದಲ್ಲಿ 6ನೇ ಮನೆ ಆಗಿರ್ತಕ್ಕಂಥ ಕನ್ಯಾ ರಾಶಿಯ ಮೇಲೆ ಬೀರಿದೆ ಅಂತ ಹೇಳ್ಬೋದು. ಈ ನಕ್ಷತ್ರದವರು ಹೊರಗಿನಿಂದ ಸಾಹಸಿಗಳು, ಶೌರ್ಯವಂತರು ಅಂತ ಕಂಡ್ರು
ಒಳಗಿನಿಂದ ಅತ್ಯಂತ ಮೃದು ಮನಸ್ಸಿನ ಬಹಳ ಕೋಮಲ ಸ್ವಭಾವ ಇರುತ್ತೆ. ಹಾಗೆ ಇನ್ನೊಬ್ಬರ ಕಷ್ಟ ದುಃಖ ಕಂಡ್ರೆ ಇವರ ಮನಸ್ಸು ಕರಗತ್ತೆ ಯಾವಾಗಲೂ. ಇವರಿಗೆ ಹಾರ್ಡ್ ವರ್ಕ್ ಮಾಡುವಂತಹ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅಂದರೆ ಓವರ್ ಟೈಮ್ ಕೆಲಸ ಮಾಡ್ತಕ್ಕಂತಹ ಮನಸ್ಸಿರುತ್ತೆ. ಇದೇನಾಗುತ್ತೆ ಅಂದರೆ ಕೆಲವೊಂದು ಸಲ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ಆಗ ಬೇರೆಯವರ ಮೇಲೆ ಆ ಫ್ರಸ್ಟ್ರೇಷನ್ ಮನೆಯವರ ಮೇಲೆ ಹಾಕುವುದು ಈ ಥರ ಎಲ್ಲ ಕೆಲವೊಂದು ಸಲ ನಡೆಯುತ್ತೆ. ಚಂದ್ರ ಜಾತಕದಲ್ಲಿ ಬಲವಾಗಿ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ಥರ ಆಗುತ್ತೆ. ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಒಂದು ರೀತಿ ಫ್ರಸ್ಟ್ರೇಷನ್ ಆಗಿ ಮನೆಯವರ ಮೇಲೆ ಫ್ರಸ್ಟ್ರೇಷನ್ ಹಾಕಿದಾಗ ಕೆಲವೊಂದು ಸಲ ಪರ್ಸ್ನಲ್ ಲೈಫಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಇದರ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್, ಈ ಹಸ್ತ ನಕ್ಷತ್ರದವರು ಬುದ್ಧಿಶಾಲಿಗಳು, ಬ್ರೈನ್ ಯೂಸ್ ಮಾಡ್ತಾರೆ, ಬುದ್ಧಿ ಓಡಿಸಿ ಕೆಲಸ ಮಾಡ್ತಾರೆ, ಹಾಗೆ ಬಹಳ ವಿವೇಚನೆ ಇಟ್ಕೊಂಡಿರ್ತಾರೆ. ಇವರು ಬೇರೆಯವರಿಗೆ ತೊಂದರೆ ಕೊಡುವವರಲ್ಲ, ಆದರೆ ಸಾಂಸಾರಿಕ ಚಿಂತೆ ಇವರಿಗೆ ಯಾವಾಗಲೂ ಇರುತ್ತೆ. ನೆಕ್ಸ್ಟ್, ಇವರಿಗೆ ಚಂಚಲ ಸ್ವಭಾವ, ಉದಾಸೀನ, ಆಲಸ್ಯ ಪ್ರವೃತ್ತಿ, ಆಗಾಗ ಬರುವ ಸ್ವಲ್ಪ ಮಟ್ಟದ ದುರಾಭಿಮಾನ, ಹಾಗೆ ಕೆಲವೊಂದು ವಿಷಯದಲ್ಲಿ ಬಹಳವಾದ ನಿರ್ಲಕ್ಷ್ಯ, ಈ ಗುಣಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಸೊ ಇದಿಷ್ಟು ಹಸ್ತ ನಕ್ಷತ್ರದ ಕೆಲವೊಂದು ಸಾಮಾನ್ಯವಾದಂತಹ ಗುಣಲಕ್ಷಣಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.